ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಕ್ಷಣದ ಅಪ್ಡೇಟ್ ಅನ್ನು ಗಮನಿಸ್ತಾ ಹೋಗೋಣ. ಸತತ 4 ಗಂಟೆಗಳಿಂದ ಯೂಟ್ಯೂಬರ್ ಸಮೀರ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಆತನ ಆದಾಯದ ಮೂಲವನ್ನ ಕೆದಕ್ತಾ ಇದ್ದಾರೆ ಬೆಳ್ತಂಗಡಿ ಪೊಲೀಸರು. ಈ ಯೂಟ್ಯೂಬ್ AI ವಿಡಿಯೋಗಳನ್ನ ಮಾಡಲಿಕ್ಕೆ ಈತನಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಈತನ ಆದಾಯದ ಮೂಲ ಏನು, ಈತನ ಬೆಂಗಾವಲಾಗಿ ಯಾರಾದರೂ ಫಂಡಿಂಗ್ ಮಾಡುವವರಿದ್ರ, ಈತನಿಗೆ ರಾಜಕಾರಣಿಗಳ ಸಂಪರ್ಕ ಇತ್ತಾ, ಎಲ್ಲ ಆಯಾಮದಲ್ಲೂ ಕೂಡ ಸಮೀರ್ನ ವಿಚಾರಣೆ ಮುಂದುವರೆದಿದೆ. ಸತತ 4 ಗಂಟೆಗಳಿಂದ ಸಮೀರ್ಗೆ ಪೊಲೀಸರು ಡ್ರಿಲ್ ಮುಂದುವರೆಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಪೊಲೀಸರಿಂದ ಸಮೀರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಸಮೀರ್ ಆದಾಯದ ಮೂಲವನ್ನ ಬೆನ್ನತ್ತಿದ್ದಾರೆ ತನಿಖಾಧಿಕಾರಿಗಳು. ವಿಡಿಯೋ ಮಾಡಿದ ಉದ್ದೇಶ ಏನು, ಹಣಕಾಸು ಲಾಭ ಪತ್ತೆ ಮಾಡೋಕೆ ದಾಖಲೆಗಳೇನಿದೆ, ಎಲ್ಲವನ್ನ ಅಧಿಕಾರಿಗಳು ಕೇಳ್ತಿದ್ದಾರೆ. ಹೆಚ್ಚಿನ ಆದಾಯಕ್ಕಾಗಿ ಸುಳ್ಳು ವಿಚಾರ ಹಂಚಿದ್ದಾನ ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಈತನ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಆದ ಹಣದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಥರ್ಡ್ ಪಾರ್ಟಿ ಹಣದ ಸಂದಾಯ ಏನಾದರೂ ಈತನಿಗೆ ಆಗಿದೆಯಾ, ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸತತವಾಗಿ 4 ಗಂಟೆ ವಿಡಿಯೋ ಮಾಡಿದಷ್ಟು ಸುಲಭ ಅಲ್ಲ ಪೊಲೀಸರ ವಿಚಾರಣೆ ಎದುರಿಸೋದು ಅನ್ನೋದು ಬಹುಶಃ ಸಮೀರ್ಗೆ ಅರ್ಥ ಆಗಿರಬಹುದು. ಹೌದು ಸ್ಮಿತಾ, ವಿಡಿಯೋ ಮಾಡಿದಷ್ಟು ಸುಲಭವಲ್ಲ ಪೊಲೀಸರ ವಿಚಾರಣೆ ಅನ್ನುವಂಥದ್ದು ಈಗ ತನಗೆ ಅರ್ಥ ಆಗ್ತಾ ಬಂದಿರ್ಬೋದು. ಯಾಕಂದರೆ ವಿಡಿಯೋ ಮಾಡಿದಾಗ ವೀಕ್ಷಣೆ ಪಡಿಬೋದು, ಹೆಚ್ಚು ಆದಾಯ ಗಳಿಸ್ಬೋದು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿಯಂಥ ವಿಡಿಯೋ ಮಾಡಿರ್ಬೋದು. ಆದರೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಆತನ ವಿಚಾರಣೆ ಆಗ್ತಾ ಇರುವಂಥದ್ದು ಈಗ ಆತನಿಗೆ ಒಂದು ಅನುಭವಕ್ಕೆ ಬರ್ಬೋದು. ಅಂದರೆ ಸುಳ್ಳು ಮಾಹಿತಿಗಳನ್ನು ನೀಡಿದರೆ ಯಾವ ರೀತಿಯಾಗಿ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಬೋದು ಅನ್ನುವಂಥ ಅರಿವು ಈಗ ಆತನಿಗೆ ಬರ್ತಾ ಇರಬಹುದು ಅನ್ನುವಂಥದ್ದು ಅನ್ನಿಸುತ್ತೆ. ಮತ್ತೆ ಏನು ಹೇಳಿದ್ರೆ ಅಂದರೆ ಈ ಸತತ 4 ಗಂಟೆಗಳಿಂದ ಈಗ ಆತನ ವಿಚಾರಣೆ ಆಗ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಇವತ್ತು ಸುಮಾರು 12:20 ಸುಮಾರಿಗೆ ಆತ ಬಂದಿರುವಂಥದ್ದು. ಅಲ್ಲಿಂದ ನಿರಂತರವಾಗಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆದರೆ ಇವತ್ತು ಆತನ ಆದಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆತನ ಆದಾಯದ ಮೂಲಗಳನ್ನು ಕೆದಕ್ತಾ ಹೋಗ್ತಾ ಇದ್ದಾರೆ. ಅಂದರೆ ಆತನಿಗೆ ಯಾವೆಲ್ಲ ಆದಾಯದ ಮೂಲಗಳು ಇವೆ ಅನ್ನುವಂಥದ್ದನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ಒಂದು ವಿಡಿಯೋ ಮಾಡಿದ್ನಲ್ಲ, ಆ ಒಂದು ವಿಡಿಯೋ ಮಾಡೋದಕ್ಕೂ ಕೂಡ ಒಂದಷ್ಟು ಹಣಕಾಸು ಬೇಕಾಗುತ್ತೆ. ಅಂದರೆ ಆ ಒಂದು ವಿಡಿಯೋವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದ, ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿದ, ಜೊತೆಗೆ ಒಂದು ಡಾಕ್ಯುಮೆಂಟ್ರಿ ರೀತಿಯಲ್ಲಿ ಮಾಡಿದ್ದ, ಭಾಳಷ್ಟು ಖರ್ಚು ತಗುಲುತ್ತೆ. ಹೀಗಾಗಿ ಆ ಒಂದು ವಿಡಿಯೋಗೆ ಆತನೇ ಸ್ವಂತ ಹಣ ಹಾಕಿ ವಿಡಿಯೋ ಮಾಡಿದ್ನ ಅಥವಾ ಇತರರು ಯಾರ್ಯಾದರೂ ಅದಕ್ಕೆ ಹಣಕಾಸು ನೀಡಿದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಜೊತೆಗೆ ಈ ವಿಡಿಯೋ ಮಾಡುವ ಉದ್ದೇಶ ಹೆಚ್ಚು ವೀಕ್ಷಣೆ ಪಡೆದು ಹೆಚ್ಚು ಆದಾಯ ಗಳಿಸುವ ಉದ್ದೇಶ ಆಗಿತ್ತಾ ಅಥವಾ ಬೇರೆ ಏನಾದರೂ ಉದ್ದೇಶ ಹೊಂದಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ವಿಚಾರಣೆ ಆಗ್ತಾ ಇದೆ. ಪ್ರಮುಖವಾಗಿ ಈತನ ಉದ್ದೇಶ ಹಣ ಗಳಿಸುವುದಾ ಅಥವಾ ಬೇರೆ ರೀತಿಯಲ್ಲಿ ದೊಂಬಿ, ಅಂದರೆ ಜನರನ್ನ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡಿ ಅವರನ್ನ ರೊಚ್ಚಿಗೆ ಹೇಳುವಂತೆ ಮಾಡುವಂಥ ಉದ್ದೇಶ ಹೊಂದಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಮತ್ತು ಆದಾಯ ಅಂದರೆ ಇತರ ಆದಾಯದ ಏನಾದರೂ ಮೂಲಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈ ವಿಡಿಯೋ ಮಾಡೋದಕ್ಕೂ ಹಿಂದೆ ಎಷ್ಟು ಆದಾಯ ಇತ್ತು, ವಿಡಿಯೋ ಮಾಡಿದ ಬಳಿಕ ಎಷ್ಟು ಆದಾಯ ಬರ್ತಾ ಇದೆ, ಜೊತೆಗೆ ಈ ಒಂದು ವಿಡಿಯೋಗೆ ಎಷ್ಟು ಆದಾಯ ಬಂದಿತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಈತನಿಗೆ ಯಾರಾದರೂ ಹಣಕಾಸು ಸಹಾಯ ಮಾಡಿದ್ರೆ, ಅಂದರೆ ಈ ಒಂದು ವಿಡಿಯೋಗೋಸ್ಕರ ಹಣಕಾಸು ಸಹಾಯ ಮಾಡಿದ್ರೆ ಅಥವಾ ವಿಡಿಯೋ ಆದ ಬಳಿಕ ಇದನ್ನು ನೋಡಿ ಯಾರಾದರೂ ಈತನನ್ನು ಅಭಿನಂದಿಸಿದ್ರ ಅಥವಾ ಹಣಕಾಸಿನ ಸಹಾಯ ಮಾಡಿದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಡಿಯೋ ಆದ ಬಳಿಕ ಒಂದು ಹಣ ಏನು ಸಂದಾಯ ಆಗುತ್ತೆ ಅಲ್ಲ, ಅಂದರೆ ಯೂಟ್ಯೂಬ್ನಲ್ಲಿ ಇಂತಿಷ್ಟು ಹಣ ಅನ್ನುವಂಥದ್ದು ಯೂಟ್ಯೂಬ್ನಿಂದ ಕೊಡ್ತಾರೆ, ಅದು ನೇರವಾಗಿ ಈತನ ಖಾತೆಗೆ ಬಿತ್ತ ಅಥವಾ ಬೇರೆಯವರ ಖಾತೆಗೆ ಬಿದ್ದು ಅದರ ಮೂಲಕ ನಂತರ ಈತನ ಖಾತೆಗೆ ಟ್ರಾನ್ಸ್ಫರ್ ಆಯಿತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಈತ ಒಂದು ಏನು ಆ ಒಂದು ವಿಡಿಯೋ ಮಾಡಿದ ಕ್ಯಾಮರಾ ಆಗಿರ್ಬೋದು, ಎಡಿಟಿಂಗ್ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಇತರ ಒಂದಷ್ಟು ಸಾಮಗ್ರಿಗಳಾಗಿರ್ಬೋದು, ಅದನ್ನು ನಿನ್ನೆ ಇವತ್ತು ತರಬೇಕು ಅಂತ ಹೇಳಿದ್ರು. ಹೀಗಾಗಿ ಅದನ್ನು ಕೂಡ ವಶಕ್ಕೆ ಪಡೆದಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಸಮೀರ್ ಅನ್ನುವಂಥ ಸಮೀರ್ನ ವಿಚಾರಣೆ ಅನ್ನುವಂಥದ್ದು ಸತತ 4 ಗಂಟೆಗಳಿಂದ ನಡೀತಾ ಇದೆ. ನಿರಂತರವಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಏನು ಪೊಲೀಸರು ಆತನ ಮುಂದಿಡ್ತಿರುವಂಥದ್ದು. ಆತನು ಕೂಡ ಕೆಲವೊಂದಷ್ಟು ಗೊಂದಲಕಾರಿಯಾದ ಉತ್ತರ ಕೇಳ್ತಾ ಇದ್ದಾನೆ, ಕೆಲವೊಂದಷ್ಟು ಅಸ್ಪಷ್ಟವಾದಂಥ ಉತ್ತರಗಳನ್ನು ನೀಡ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.
ಒಂದ್ ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಈ ಕ್ಷಣದ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ. ಸತತ 4 ಗಂಟೆಗಳಿಂದ ಯೂಟ್ಯೂಬರ್ ಸಮೀರ್ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಆತನ ಆದಾಯದ ಮೂಲವನ್ನ ಕೆದಕ್ತಾ ಇದ್ದಾರೆ ಬೆಳ್ತಂಗಡಿ ಪೊಲೀಸರು. ಈ ಯೂಟ್ಯೂಬ್ AI ವಿಡಿಯೋಗಳನ್ನ ಮಾಡಲಿಕ್ಕೆ ಈತನಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಈತನ ಆದಾಯದ ಮೂಲ ಏನು, ಈತನ ಬೆಂಗಾವಲಾಗಿ ಯಾರಾದರೂ ಫಂಡಿಂಗ್ ಮಾಡುವವರಿದ್ರ, ಈತನಿಗೆ ರಾಜಕಾರಣಿಗಳ ಸಂಪರ್ಕ ಇತ್ತ, ಎಲ್ಲ ಆಯಾಮದಲ್ಲೂ ಕೂಡ ಸಮೀರ್ನ ವಿಚಾರಣೆ ಮುಂದುವರೆದಿದೆ. ಸತತ 4 ಗಂಟೆಗಳಿಂದ ಸಮೀರ್ಗೆ ಪೊಲೀಸರು ಡ್ರಿಲ್ ಮುಂದುವರೆಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಪೊಲೀಸರಿಂದ ಸಮೀರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಸಮೀರ್ ಆದಾಯದ ಮೂಲವನ್ನ ಬೆನ್ನತ್ತಿದ್ದಾರೆ ತನಿಖಾಧಿಕಾರಿಗಳು. ವಿಡಿಯೋ ಮಾಡಿದ ಉದ್ದೇಶ ಏನು, ಹಣಕಾಸು ಲಾಭ ಪತ್ತೆ ಮಾಡೋಕೆ ದಾಖಲೆಗಳೇನಿದೆ, ಎಲ್ಲವನ್ನ ಅಧಿಕಾರಿಗಳು ಕೇಳ್ತಿದ್ದಾರೆ. ಹೆಚ್ಚಿನ ಆದಾಯಕ್ಕಾಗಿ ಸುಳ್ಳು ವಿಚಾರ ಹಂಚಿದ್ದಾನ ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಈತನ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಆದ ಹಣದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಥರ್ಡ್ ಪಾರ್ಟಿ ಹಣದ ಸಂದಾಯ ಏನಾದರೂ ಈತನಿಗೆ ಆಗಿದೆಯಾ, ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನದಲ್ಲಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಸತತವಾಗಿ 4 ಗಂಟೆ ವಿಡಿಯೋ ಮಾಡಿದಷ್ಟು ಸುಲಭ ಅಲ್ಲ ಪೊಲೀಸರ ವಿಚಾರಣೆ ಎದುರಿಸೋದು ಅನ್ನೋದು ಬಹುಶಃ ಸಮೀರ್ಗೆ ಅರ್ಥ ಆಗಿರಬಹುದು. ಹೌದು ಸ್ಮಿತಾ, ವಿಡಿಯೋ ಮಾಡಿದಷ್ಟು ಸುಲಭವಲ್ಲ ಪೊಲೀಸರ ವಿಚಾರಣೆ ಅನ್ನುವಂಥದ್ದು ಈಗ ತನಗೆ ಅರ್ಥ ಆಗ್ತಾ ಬಂದಿರ್ಬೋದು. ಯಾಕಂದರೆ ವಿಡಿಯೋ ಮಾಡಿದಾಗ ವೀಕ್ಷಣೆ ಪಡಿಬೋದು, ಹೆಚ್ಚು ಆದಾಯ ಗಳಿಸ್ಬೋದು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಈ ರೀತಿಯಾದ ವಿಡಿಯೋ ಮಾಡಿರ್ಬೋದು. ಆದರೆ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಆತನ ವಿಚಾರಣೆ ಆಗ್ತಾ ಇರುವಂಥದ್ದು ಈಗ ಆತನಿಗೆ ಒಂದು ಅನುಭವಕ್ಕೆ ಬರ್ಬೋದು. ಅಂದರೆ ಸುಳ್ಳು ಮಾಹಿತಿಗಳನ್ನು ನೀಡಿದರೆ ಯಾವ ರೀತಿಯಾಗಿ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಬೋದು ಅನ್ನುವಂಥ ಅರಿವು ಈಗ ಆತನಿಗೆ ಬರ್ತಾ ಇರಬಹುದು ಅನ್ನುವಂಥದ್ದು ಅನ್ನಿಸುತ್ತೆ. ಮತ್ತೆ ಏನು ಹೇಳಿದ್ರೆ ಅಂದರೆ ಈ ಸತತ 4 ಗಂಟೆಗಳಿಂದ ಈಗ ಆತನ ವಿಚಾರಣೆ ಆಗ್ತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಇವತ್ತು ಸುಮಾರು 12:20 ಸುಮಾರಿಗೆ ಆತ ಬಂದಿರುವಂಥದ್ದು. ಅಲ್ಲಿಂದ ನಿರಂತರವಾಗಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಯೂಟ್ಯೂಬ್ ಚಾನಲ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆದರೆ ಇವತ್ತು ಆತನ ಆದಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆತನ ಆದಾಯದ ಮೂಲಗಳನ್ನು ಕೆದಕ್ತಾ ಹೋಗ್ತಾ ಇದ್ದಾರೆ. ಅಂದರೆ ಆತನಿಗೆ ಯಾವೆಲ್ಲ ಆದಾಯದ ಮೂಲಗಳು ಇವೆ ಅನ್ನುವಂಥದ್ದನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ಒಂದು ವಿಡಿಯೋ ಮಾಡಿದ್ನಲ್ಲ, ಆ ಒಂದು ವಿಡಿಯೋ ಮಾಡೋದಕ್ಕೂ ಕೂಡ ಒಂದಷ್ಟು ಹಣಕಾಸು ಬೇಕಾಗುತ್ತೆ. ಅಂದರೆ ಆ ಒಂದು ವಿಡಿಯೋವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದ, ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿದ, ಜೊತೆಗೆ ಒಂದು ಡಾಕ್ಯುಮೆಂಟ್ರಿ ರೀತಿಯಲ್ಲಿ ಮಾಡಿದ್ದ, ಭಾಳಷ್ಟು ಖರ್ಚು ತಗುಲುತ್ತೆ. ಹೀಗಾಗಿ ಆ ಒಂದು ವಿಡಿಯೋಗೆ ಆತನೇ ಸ್ವಂತ ಹಣ ಹಾಕಿ ವಿಡಿಯೋ ಮಾಡಿದ್ನ ಅಥವಾ ಇತರರು ಯಾರ್ಯಾದರೂ ಅದಕ್ಕೆ ಹಣಕಾಸು ನೀಡಿದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಜೊತೆಗೆ ಈ ವಿಡಿಯೋ ಮಾಡುವ ಉದ್ದೇಶ ಹೆಚ್ಚು ವೀಕ್ಷಣೆ ಪಡೆದು ಹೆಚ್ಚು ಆದಾಯ ಗಳಿಸುವ ಉದ್ದೇಶ ಆಗಿತ್ತ ಅಥವಾ ಬೇರೆ ಏನಾದರೂ ಉದ್ದೇಶ ಹೊಂದಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ವಿಚಾರಣೆ ಆಗ್ತಾ ಇದೆ. ಪ್ರಮುಖವಾಗಿ ಈತನ ಉದ್ದೇಶ ಹಣ ಗಳಿಸುವುದ ಅಥವಾ ಬೇರೆ ರೀತಿಯಲ್ಲಿ ದೊಂಬಿ ಅಂದರೆ ಜನರನ್ನ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡಿ ಅವರನ್ನ ರೊಚ್ಚಿಗೆ ಹೇಳುವಂತೆ ಮಾಡುವಂಥ ಉದ್ದೇಶ ಹೊಂದಿದ್ನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗ್ತಾ ಇರುವಂಥದ್ದು. ಮತ್ತು ಆದಾಯ ಅಂದರೆ ಇತರ ಆದಾಯದ ಏನಾದರೂ ಮೂಲಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ವಿಚಾರಣೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈ ವಿಡಿಯೋ ಮಾಡೋದಕ್ಕೂ ಹಿಂದೆ ಎಷ್ಟು ಆದಾಯ ಆಯಿತು, ವಿಡಿಯೋ ಮಾಡಿದ ಬಳಿಕ ಎಷ್ಟು ಆದಾಯ ಬರ್ತಾ ಇದೆ, ಜೊತೆಗೆ ಈ ಒಂದು ವಿಡಿಯೋಗೆ ಎಷ್ಟು ಆದಾಯ ಬಂದಿತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಈತನಿಗೆ ಯಾರಾದರೂ ಹಣಕಾಸು ಸಹಾಯ ಮಾಡಿದ್ರೆ, ಅಂದರೆ ಈ ಒಂದು ವಿಡಿಯೋಗೋಸ್ಕರ ಹಣಕಾಸು ಸಹಾಯ ಮಾಡಿದ್ರೆ ಅಥವಾ ವಿಡಿಯೋ ಆದ ಬಳಿಕ ಇದನ್ನು ನೋಡಿ ಯಾರಾದರೂ ಈತನನ್ನು ಅಭಿನಂದಿಸಿದ್ರ ಅಥವಾ ಹಣಕಾಸಿನ ಸಹಾಯ ಮಾಡಿದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಿಡಿಯೋ ಆದ ಬಳಿಕ ಒಂದು ಹಣ ಏನು ಸಂದಾಯ ಆಗುತ್ತೆ ಅಲ್ಲ, ಅಂದರೆ ಯೂಟ್ಯೂಬ್ನಲ್ಲಿ ಇಂತಿಷ್ಟು ಹಣ ಅನ್ನುವಂಥದ್ದು ಯೂಟ್ಯೂಬ್ನಿಂದ ಕೊಡ್ತಾರೆ, ಅದು ನೇರವಾಗಿ ಈತನ ಖಾತೆಗೆ ಬಿತ್ತ ಅಥವಾ ಬೇರೆಯವರ ಖಾತೆಗೆ ಬಿದ್ದು ಅದರ ಮೂಲಕ ನಂತರ ಈತನ ಖಾತೆಗೆ ಟ್ರಾನ್ಸ್ಫರ್ ಆಯಿತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಈತ ಒಂದು ಏನು ಆ ಒಂದು ವಿಡಿಯೋ ಮಾಡಿದ ಕ್ಯಾಮರಾ ಆಗಿರ್ಬೋದು, ಎಡಿಟಿಂಗ್ ಸಿಸ್ಟಮ್ ಆಗಿರ್ಬೋದು, ಜೊತೆಗೆ ಇತರ ಒಂದಷ್ಟು ಸಾಮಗ್ರಿಗಳಾಗಿರ್ಬೋದು, ಅದನ್ನು ನಿನ್ನೆ ಇವತ್ತು ತರಬೇಕು ಅಂತ ಹೇಳಿದರು. ಹೀಗಾಗಿ ಅದನ್ನು ಕೂಡ ವಶಕ್ಕೆ ಪಡೆದಿರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಸಮೀರ್ ಅನ್ನುವಂಥ ಸಮೀರ್ನ ವಿಚಾರಣೆ ಅನ್ನುವಂಥದ್ದು ಸತತ 4 ಗಂಟೆಗಳಿಂದ ನಡೀತಾ ಇದೆ. ನಿರಂತರವಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಏನು ಪೊಲೀಸರು ಆತನ ಮುಂದಿಡ್ತಿರುವಂಥದ್ದು. ಆತನು ಕೂಡ ಕೆಲವೊಂದಷ್ಟು ಗೊಂದಲಕಾರಿಯಾದ ಉತ್ತರ ಕೇಳ್ತಾ ಇದ್ದಾನೆ, ಕೆಲವೊಂದಷ್ಟು ಅಸ್ಪಷ್ಟವಾದಂಥ ಉತ್ತರಗಳನ್ನು ನೀಡ್ತಾ ಇರುವಂಥದ್ದು. ಸ್ಮಿತಾ.
ಧನ್ಯವಾದ ದಿನೇಶ್ ಮಾಹಿತಿಗಾಗಿ.